ಎಸ್ ನೋಡಿ, ಈಗಾಗಲೇ ರಾಜ್ಯದಲ್ಲಿ ಮುಂದುವರೆದಿದೆ ಎಲ್ಪಿಜಿ ಗ್ಯಾಸ್ ಅಭಾವ. ಸಭೆ ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಅವರಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಈಗಾಗಲೇ ಸುದ್ದಿಗೋಷ್ಠಿಯನ್ನ ಆರಂಭ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇರುವಂತದ್ದು. ಎಲ್ಪಿಜಿ ಸಿಲಿಂಡರ್ ಕೊರತೆ ಕುರಿತು ಮೀಟಿಂಗ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆ ಸಚಿವ ಕೆಎಚ್ ಮುನಿಯಪ್ಪ ಸಭೆಯನ್ನ ಮಾಡ್ತಿದ್ದಾರೆ. ಮಾಡೋದೇ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಈಗಾಗಲೇ ತಿಳಿಸಿದ್ದೀವಿ ನಾವು. ಪ್ರೈವೇಟ್ನವ್ರು ಮಾಡದಿದ್ದಾಗ ಇಟ್ ಈಸ್ ದ ಆಬ್ಲಿಗೇಷನ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಸಾರ್ವಜನಿಕರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತಗೊಂಡು ಮಾಡಬೇಕಾಗ್ತದೆ. ದಟ್ ಈಸ್ ದೇರ್ ಡ್ಯೂಟಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲವು ಕಂಪನಿಗಳು ಸಪ್ಲೈ ಇಲ್ಲ ಅಂತ ನಿಲ್ಲಿಸ್ತಾರೆ, ಕೆಲವು ಕಂಪ್ನಿಗಳಿಗೆ ಸಪ್ಲೈ ಇರಲ್ಲ, ಕೆಲವು ರೇಟ್ ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ. ಇವೆಲ್ಲ ಮಾಡೋದನ್ನು ಕಡಿವಾಣ ಹಾಕಬೇಕಾದದ್ದು ಕೇಂದ್ರ ಸರ್ಕಾರ. ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು. ಪ್ರೈವೇಟ್ ಕಂಪ್ನೀಸ್ ನಿಲ್ಲಿಸಿರೋದ್ರಿಂದ ಈಗ 60% LPG ಆಟೋ LPG ಉಪಯೋಗ ಮಾಡ್ತಾ ಇರೋದು ಪ್ರೈವೇಟ್ ಕಂಪ್ನಿಗಳು. ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋವು 30-35, 65 ಕೂಡ ಅವ್ರದ್ದೇ ಇದೆ. ಆ 65 ಹಾಹಾಕಾರ ಆದಾಗ, ಅದು ಕ್ಲೋಸ್ ಆದಾಗ ಆ ಒತ್ತಡ ಎಲ್ಲ ಇಲ್ಲಿ ಬರ್ತದೆ, ಇಲ್ಲಿ ಕೊಡೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನಾನು ಹೇಳೋದು, ಸರ್ಕಾರ ಇದರಲ್ಲಿ ತಕ್ಷಣ ಮಧ್ಯಪ್ರವೇಶಿ ಪರಿಹಾರ ಕಂಡುಹಿಡಿಯಬೇಕು. ಈಗಾಗಲೇ ನಾವು 2-3 ಸಾರಿ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು 2 ಪತ್ರ ಬರೆದಿದ್ದಾರೆ, ನಿನ್ನೆ ಚೀಫ್ ಸೆಕ್ರೆಟರಿ ಅವರು ಪತ್ರ ಬರೆದಿದ್ದಾರೆ. ಇದಕ್ಕೆ ಪರಿಹಾರ ಕಂಡುಹಿಡಿಯಬೇಕಾಗಿರೋದು ಕೇಂದ್ರ ಸರ್ಕಾರ. ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರಿಗೆ ನ್ಯಾಯ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ನನ್ನ ಭಾವನೆ. ಆದ್ದರಿಂದ ತಕ್ಷಣ ಕ್ರಮ ತಗೊಂಡು ಏನು LPG ಅವರು ಇದು ಮಾಡ್ತಾ ಇದ್ದಾರೆ, ಇದಕ್ಕೆ ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಒಂದು ದೊಡ್ಡ ಆರ್ಗನೈಜೇಷನ್ ಇರೋದರಿಂದ ಸ್ವಲ್ಪ ಅವರು ಅನುಕೂಲ ಮಾಡಿದರೆ ಇವರು ಕೂಡ, ಯಾಕಂದರೆ ಅವರ ಜೀವನ ಅದರ ಮೇಲೆ ಅವಲಂಬಿಸಿದೆ. ಅವರ ಬದುಕು ಸಾಯಂಕಾಲವರೆಗೂ ಕೆಲಸ ಮಾಡಬೇಕು, ಮತ್ತೆ ಊಟ ಮಾಡಬೇಕು. ಅದರಿಂದ ನ್ಯಾಚುರಲ್ ಆಗಿ ಅವ್ರ ಕಷ್ಟ ಬಂದಿದೆ. ಇದರ ಕಡೆ ತಕ್ಷಣ ಪ್ರಯಾರಿಟಿಯಲ್ಲಿ ಜವಾಬ್ದಾರಿ ತಗೋಬೇಕು ಅಂತ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತಾರೆ. ಸರ್, ಈಗ ಆಟೋದವರು ಕೂಡ ಸಾಗರದಂತೆ ಹೇಳ್ತಾ ಇರ್ತಕ್ಕಂಥ ಬೇಡಿಕೆ ಕೂಡ ಇದೆ. ಸೊ ನಮಗೆ ಆಟೋ ಓಡಿಸ್ತಿದ್ದು ದುಡಿತಾರೆ. ಸೊ ಈಗ ನಮ್ಗೆ ಯಾವುದೇ ರೀತಿಯಾದಂಥ ಆರ್ಥಿಕ ಮೂಲಗಳಿಲ್ಲ, ಸರ್ಕಾರದಿಂದ ಪರಿಹಾರ ಕೊಡ್ಬೋದಾ ಅನ್ನೋದು ಏನಾದರೂ ಸರ್ಕಾರದಿಂದ ಪರಿಹಾರ ಏನಾದರೂ? ಅದಕ್ಕೆ ನಾನು ಈಗ ಕೇಂದ್ರ ಸರ್ಕಾರ ಇದರ ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆ ಈಗಾಗಲೇ ಚೀಫ್ ಸೆಕ್ರೆಟರಿ ಪತ್ರ ಬರೀತಾ ಇದ್ದಾರೆ. ಬರ್ದಿದ್ದಾರೆ 6ನೇ ತಾರೀಕು. ಮನವಿ ಕೊಟ್ಟಿದ್ದೀರಿ, ಈಗ ಪೆಟ್ರೋಲಿಯಂ ಶಾರ್ಟೇಜ್ ಬಗ್ಗೆ ಮಾತ್ರ ಮನವಿ ಕೊಟ್ಟಿದ್ದಾರೆ, ಫೀಡ್ಬ್ಯಾಕ್ ಕೊಟ್ಟಿದ್ದಾರಾ? ಕೇಂದ್ರದಿಂದ ಏನು ಫೀಡ್ಬ್ಯಾಕ್ ಬಂದಿದೆ ವಿಚಾರವಾಗಿ? ಇಲ್ಲಿವರೆಗೂ ಉತ್ತರ ಬಂದಿಲ್ಲ. ಬಟ್ ಇನ್ ಟರ್ನ್ 6ನೇ ತಾರೀಕು ಚೀಫ್ ಸೆಕ್ರೆಟರಿ ಬರ್ತಿದ್ದಾರೆ. ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ವಾಟ್ ಈಸ್ ದಿ ಪ್ರಾಬ್ಲಮ್ ಹಿಯರ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಜವಾಬ್ದಾರಿ ಅಂದ್ರೆ ಕೇವಲ ಸಭೆ ಮಾಡಿ ನೋಡಿ. ಎಸ್ ನೋಡಿ, ಈಗಾಗಲೇ ಕೆಎಚ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನ ಪ್ರಾರಂಭ ಮಾಡಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ತೀರ್ಮಾನವನ್ನು ಕೂಡ ಕೈಗೊಳ್ಳುವಂತಹ ನಿರೀಕ್ಷೆ ಇರುವಂಥದ್ದು. ಈಗಾಗಲೇ ತಕ್ಷಣ ಇವರಿಗೆ ಗ್ಯಾಸ್ ಫುಲ್ಫಿಲ್ ಮಾಡಿದ್ರೆ ಸಾಕು, ಅವ್ರಿಗೇನು ರಿಲೀಫ್ ಬೇಕಾಗಿಲ್ಲ. ಅವ್ರಿಗೆ ಬೇಕಾದ್ರೆ ಗ್ಯಾಸ್ ಕೊಟ್ಟರೆ ಅವ್ರು ಜೀವನ ಮಾಡ್ಕೊಂತಾರೆ. ಅದೇ ಆ ಪ್ರಾಬ್ಲಮ್ ಆಗಿದೆ. ಯಾಕೆಂದ್ರೆ ವಾರನ ಕಾರಣಗಳಿಗೋಸ್ಕರವಾಗಿ ದೇಶದಾದ್ಯಂತ ಗ್ಯಾಸ್, ಆದ್ರೆ ರಾಜ್ಯ ಸರ್ಕಾರದಿಂದ ಎಲ್ಲೋ ಒಂದ್ ಕಡೆ ಆ ಒಂದು ಆಟೋ ಚಾಲಕರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಈಗ ನೆರವು ಬರೋದಕ್ಕೆ ಸಾಧ್ಯ ಇಲ್ವಾ ನಿಮ್ಮ ಹತ್ರ ಅನ್ನೋದು ಪ್ರಶ್ನೆ. ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ 2 ವಿಷಯನೂ ನಾವು ತಿಳಿಸಿದ್ದೇವೆ. ಯು ಫೈಂಡ್ ಔಟ್ ದಿ ವೇ ಔಟ್ ಫಾರ್ ದಿಸ್ ಒನ್. ಇದಕ್ಕೆ ದಾರಿ ಏನು? ನೀವು ನಿಮ್ಮ ಮೇಲೆ ಅವಲಂಬಿಸಿ ಇದ್ದಂಗೆ ನಿಲ್ಲಿಸಿದ್ದೀರಿ. ಎಸ್ ನೋಡಿ, ಈಗಾಗಲೇ ಸಚಿವರು ಹೇಳಿದಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಪರದಾಡುವಂತಹ ಪರಿಸ್ಥಿತಿ ಒಳಗಾಗಿದ್ದಾರೆ ಅನ್ನುವಂಥದ್ದು ಪರಿಹಾರವನ್ನು ಕೇಳಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಪರಿಣಾಮ, ಎಷ್ಟರ ಮಟ್ಟಿಗೆ ಆಟೋ ಚಾಲಕರು ಈ ಒಂದು ತೊಂದರೆಯನ್ನು ಅನುಭವಿಸ್ತಿದ್ದಾರೆ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, LPG ಸಿಗ್ತಾ ಇಲ್ಲ, ನಮ್ಮ ಜೀವನ ಹೇಗೆ ಸಾಗಿಸ್ಬೇಕು,
ಇಲ್ಲಿ ಆಟೋ ಓಡಿಸೋರು ಕರ್ನಾಟಕ ರಾಜ್ಯದವರು, ಅವ್ರಿಗಾಗಿ ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ಈಗ ತಕ್ಷಣ ವರ್ಕೌಟ್ ಮಾಡಿದ್ದೀವಿ, ಸುಮ್ಮನೆ ಕುಂತಿಲ್ಲ. ಬಟ್ ಇವತ್ತು ಚೀಫ್ ಸೆಕ್ರೆಟರಿ ನಾನು ಮತ್ತೆ ಮಾತಾಡ್ತೀನಿ, ಟಾಕ್ ಟು ದಿ ಪೆಟ್ರೋಲಿಯಂ ಸೆಕ್ರೆಟರಿ, ಫೈಂಡ್ ಔಟ್ ದಿ ಮೆಕ್ಯಾನಿಸಮ್ ಹೌ ಟು ಹೆಲ್ಪ್ ದಮ್. ಇಷ್ಟನ್ನ ಇವತ್ತಿಗೆ ನಾಟ್ ಬಿಯಾಂಡ್ ದಟ್ ವಿ ಕಾಂಟ್ ಡು ಎನಿಥಿಂಗ್. ಯಾವುದು ಎಲ್ಲಿದೆ LPG ಗೌರ್ಮೆಂಟ್ ನೋಡಮ್ಮ, 3,000 ಕೊಡಬೇಕು ನೋಡಿ. ಡೇಟ್ ವೈಸ್ ನೋಡಿ, 4,000, 4,500, 8ನೇ ತಾರೀಕು 5,300 ಕೂಡ ಕೊಟ್ಟಿದ್ದಾರೆ. ಅಂದರೆ ಅವ್ರ ಹತ್ರ ಅವೈಲೇಬಲ್ ಇದ್ದರೆ ಕೊಟ್ಬಿಡ್ತಾರೆ. ಅದೇ ಪ್ರೈವೇಟ್ ಕಂಪ್ನೀಸ್ ಕಂಪ್ಲೀಟ್ 65% ನಿಲ್ಲಿಸಿರೋದ್ರಿಂದ ಪ್ರಾಬ್ಲಮ್ ಆಗಿದೆ. ಖಾಸಗಿ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇದೆ ಆಟೋದವರಿಗೆ, ಬಟ್ ಅದರ ರೇಟು ತುಂಬಾ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದನ್ನೇನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಸರ್. ಈಗಾಗಲೇ ನಿನ್ನೆ ನಾನು ನಮ್ಮ ಹೋಮ್ ಮಿನಿಸ್ಟರ್ ಮಾತಾಡಿದ್ದೀನಿ. ನಾವಿಬ್ಬರು ಒಂದು ಮೀಟಿಂಗಲ್ಲಿದ್ದೀವಿ. ಈ ತಕ್ಷಣ ಪೊಲೀಸ್ ಬಂದೋಬಸ್ತ್ ಮಾಡಬೇಕು ಸರಿಯಾಗಿ, ಎಲ್ಲಿ ಕೂಡ ಈ ರೀತಿ ಕಾಳಸಂತೆಗೆ ಹೋಗಬಾರ್ದು, ಮತ್ತು ಸರ್ಕಾರಿ ರೇಟ್ಗಿಂತ ಹೆಚ್ಚಿಗೆ ರೇಟನ್ನು ಯಾರಿಂದನೂ ಪಡೆಯಬಾರ್ದು, ಅವ್ರ ಮೇಲೆ ಕ್ರಮ ತಗೊಬೇಕು ಅಂತ ಹೇಳಿದ್ದೇನೆ. ಅದೇ ಕರೆಕ್ಟ್ ಅಲ್ಲ, ಅದು ಸ್ಟ್ಯಾಂಡರ್ಡ್ ಏನಿದೆ ಒಂದೇ ತಗೊಬೇಕು. ಅದು ದುಬಾರಿ ಮಾಡ್ತಾರೆ ಅವ್ರಿಗೆ. ನಾನು ಇವ್ರಿಗೆ ಇನ್ಸ್ಟ್ರಕ್ಷನ್, ಯಾರಾದರೂ ಜಾಸ್ತಿ ತಗೊಂಡ್ರೆ ಗೌರ್ಮೆಂಟ್ ಲೆಕ್ಕಕ್ಕಿಂತ ಬಿಟ್ಟು ಅದನ್ನು ಸೀಸ್ ಮಾಡಬೇಕು ಅಂತ ಹೇಳ್ತೀನಿ. ಮಾಡ್ತೀವಿ. ಕಷ್ಟ ಕಾಲದಲ್ಲಿ ಅವರು ಕೂಡ ಸಹಕರಿಸ್ಗೆ ಬಿಟ್ಟರೆ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು. ನಮಗೆ ಎಸೆನ್ಷಿಯಲ್ ಆ್ಯಕ್ಟ್ ಇದೆ, ಆ್ಯಕ್ಟ್ ಪ್ರಕಾರ ನಾವು ಆಕ್ಷನ್ ತಗೊಳ್ತೀವಿ. ಈಗಾಗಲೇ ತಗೊಂಡಿರೋದು ಕೂಡ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. 1429 ದಾಳಿ ನಡೆಸಿದ್ದೀವಿ ಇಲ್ಲಿವರೆಗೂ. 29 FIR ಹಾಕಿದ್ದಾರೆ. 22 ಮಂದಿ ಬಂಧಿಸಲಾಗಿದೆ. 1694 ಸಿಲಿಂಡರ್ನ ಸೀಸ್ ಮಾಡಿದ್ವಿ. ಆಕ್ಷನ್ ತಗೊಳ್ಳದೇ ಇಲ್ಲ. ಅದರ ಮೇಲೆ ನಡೀತಾ ಇದೆ. ಅದರ ಮೇಲೆ ಮುಂದೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಮತ್ತು ನಾನು ಈಗಾಗಲೇ ಕೇಂದ್ರ ಸರ್ಕಾರ ಆಟೋ ಗ್ಯಾಸ್ ವಿಷಯದಲ್ಲಿ ಸ್ಪೆಷಲ್ಲಾಗಿ ನಾವು ಗಮನ ಹರಿಸಿದ್ದೀವಿ. ಅವ್ರ ಗಮನ ಸೆಳೆದಿದ್ದೀವಿ. ಅವ್ರ ಉತ್ತರಕ್ಕೆ ಕಾಯ್ತೀವಿ. ನಾನು ಅವ್ರನ್ನ ಇಷ್ಟೇ ಕೇಳ್ತೀನಿ, ಇದನ್ನು ವಿಶೇಷವಾಗಿ ತೆಗೆದುಕೊಂಡು ನಗರ ವ್ಯಾಪ್ತಿಯಲ್ಲಿ ಸಾಕಷ್ಟು ಆಟೋಗಳಿದ್ರು. ನಮ್ಮಲ್ಲಿ 3 ಲಕ್ಷ ಆಟೋಗಳು ಮಾತ್ರ ಸೀಮಿತವಾಗಿ ಆಟೋ ಗ್ಯಾಸ್ ಉಪಯೋಗಿಸ್ತಾರೆ. ಅಷ್ಟಕ್ಕೆ ಅನುಕೂಲ ಆದರೆ ಈಗಾಗಲೇ 30-35% ಗೌರ್ಮೆಂಟ್ ಸ್ವಾಮ್ಯ ಸಂಸ್ಥೆಗಳು ನಡೆಸ್ತವೆ. ಉಳಿದಿದ್ದು 65% ಅಂದರೆ ಸುಮಾರು ಒಂದು 10,000 ಸಿಲಿಂಡರ್ ಆದರೆ ಮೋರ್ ಆರ್ ಲೆಸ್ ವಿ ಕ್ಯಾನ್ ಮ್ಯಾನೇಜ್ ಅಲ್ಲ. ಈಗ 3,000 ಇವ್ರದ್ದಿತ್ತು. ಒಂದು 10,000 ಸಿಲಿಂಡ್ರು ಬರೋವಂಥ ಈಗಾಗಲೇ 3,000 ಕೊಡ್ತಾ ಇದ್ದಾರೆ. 3ರಿಂದ 4,000 ಕೊಡ್ತಾ ಇದ್ದಾರೆ ಆವ್ರೇಜ್ 3ರಿಂದ 4,000. ಬಟ್ ಅವ್ರು ಮಾಡಬೇಕಾಗಿರೋದು 3,000 ಆದರೂ 3ರಿಂದ 4,000 ಅವೈಲೇಬಲ್ ಮಾಡ್ತಾ ಇದ್ದಾರೆ. ಒಟ್ಟಾರೆ 10,000 ಆದರೆ ಇನ್ನೊಂದು 6,000 ಸಿಲಿಂಡರ್ ವ್ಯವಸ್ಥೆ ಮಾಡಿದರೆ ಅವರು ಪ್ರತಿದಿನ ಇವರದ್ದು ಕಷ್ಟ ಪರಿಹಾರ ಆಗ್ತದೆ. ಇದಕ್ಕೆ ನಾವು ಒತ್ತಾಯ ಇಟ್ಟಿದ್ದೀವಿ. ಮತ್ತು ಇವತ್ತು ನಾನು ಚೀಫ್ ಸೆಕ್ರೆಟರಿಗೆ ಹೇಳ್ತೀನಿ, ಮತ್ತೆ ಅವ್ರನ್ನ ಮಾತಾಡೋಕ್ಕೆ ಪೆಟ್ರೋಲಿಂಗ್ ಆಲ್ಟರ್ನೇಟಿವ್ ಆಗಿ ಪೆಟ್ರೋಲು ಬಳಸ್ಕೋಬೋದು ಗ್ಯಾಸ್ ಜೊತೆಗೆ. ಅವರು ಅದಕ್ಕೇನು ಉತ್ತರ ಕೊಡ್ತಾರೆ. ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ನಡುವೆ ಜಗಳದಲ್ಲಿ ಬಡವ ಆಗ್ತಾ ಇರೋದು ಜನರು ಇಲ್ಲ, ನಾವು ಜಗಳನೇ ಮಾಡ್ತಾ ಈಗ ನಾನು ಹೇಳ್ತಾರೆ. ರಾಜ್ಯ ಸರ್ಕಾರಕ್ಕೆ ಬರೀ ಕೇಂದ್ರ ಸರ್ಕಾರದ ಮೇಲೆ ಹೋಗ್ಬೇಕು ಅಂತ ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವ್ ಹೇಳ್ತೀರಾ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಂತ. ಅಂದ್ರೆ ಸಮಸ್ಯೆ ಸಾಲ್ವ್ ಆಗೋದು ಯಾವಾಗ ಅಂತ, ಅಂದ್ರೆ ಜಸ್ಟ್ ಬರೀ ಪೊಲಿಟಿಕಲ್ ಟಿಟ್ ಫಾರ್ ಟ್ಯಾಟ್ ಅಷ್ಟೇನಾ ಇದು ಸೀಮಿತ? ನೋಡಿ, ನಾನು ಇಲ್ಲಿವರೆಗೂ ಯಾವತ್ತು ಮಾಡಿದಾಗ ವಾಸ್ತವಾಂಶ ಮೇಲೆ ನಿಂತಿದ್ದೀನಿ. ಸಿಲಿಂಡರ್ ಕೊಟ್ಟಿದ್ದೆ ಅಂತ ಹೇಳ್ತೀನಿ, ಕೊಡದೇ ಇರೋದು ಕೊಟ್ಟಿಲ್ಲ ಅಂತ ಹೇಳ್ತೀನಿ. ಇದು ಕೇಂದ್ರ ಸರ್ಕಾರದಿರೋದ್ರಿಂದ ಇದನ್ನು ಇಷ್ಟು ಮಾತಾಡ್ತೀವಿ. ನಮ್ಮದಾದರೆ ಜವಾಬ್ದಾರಿ ನಾವು ಮಾಡಬೇಕು. ಈ ಜವಾಬ್ದಾರಿ, ಈ ವ್ಯವಹಾರ ಸಿಲಿಂಡರ್ ಹೆಚ್ಚು ಕೊಡೋದು ಮಾಡಿದ್ದು, ಕಮರ್ಷಿಯಲ್ ಜಾಸ್ತಿ ಖರ್ಚು ಮಾಡಿರಿ ಅಂತ ಹೇಳಿದವರು ಇವರು. ಇವತ್ತು ಹಿಂದಕ್ಕೆ ಹೋಗಿರೋರು ಇವರು. ಸಿಲಿಂಡರ್ ಘೋಷಣೆ ಮಾಡಿದ್ದಾರೆ, 25 ಜನಕ್ಕೆ ಒಂದು ಸಿಲಿಂಡರ್ ಕೊಡ್ತೀವಿ ಅಂತ ಕೊಡಲಿ. ಡೊಮೆಸ್ಟಿಕ್ಕು 45 ಜನ ಗ್ರಾಮಾಂತರ ಪ್ರದೇಶ ಕೊಡಲಿ. ಅಷ್ಟು ಅವ್ರು ಹೇಳಿದವರು ಕೊಡಲಿ, ಸಾಕು. ಅದನ್ನು ಮೆಕ್ಯಾನಿಸಮ್ ಕರೆಕ್ಟಾಗಿ ಮಾಡಬೇಕು. 25 ದಿನ ಆದರೆ 26ನೇ ದಿನ ಸಿಲಿಂಡರ್ ಸಿಗಬೇಕು. ಯಾವತ್ತು ಸಿಗಲಿಲ್ಲ ಅಲ್ಲಿ ಕ್ಯೂ ನಿಂತ್ಕೊತಾರೆ. ತಾವು ಮೀಡಿಯಾವರು ಓದ್ತೀರಿ, ಸಿಲಿಂಡರ್ ಸರಿಯಾಗಿ ಬಂದಿಲ್ಲ, ಸರ್ಕಾರ ಏನು ನೋಡಲಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಅವ್ರಿಗೆ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. 26ನೇ ತಾರೀಕು ಸಾಯಂಕಾಲ ಒಳಗಡೆ ಯಾರು ಬುಕ್ ಮಾಡಿರ್ತಾರೆ ಅವರಿಗೆ ಸಿಲಿಂಡರ್ ಸಿಗಬೇಕು.
45 ದಿನ 46ನೇ ದಿನ ಗ್ರಾಮಾಂತರ ಪ್ರದೇಶದಲ್ಲಿ ಸಿಲಿಂಡರ್ ಸಿಗಬೇಕು. ಯಾರಾದರೂ ದುಬಾರಿ ರೇಟ್ ಮಾಡಿದ ಮೇಲೆ ಕ್ರಮ ತಗೊಳ್ತೀವಿ, ಸಾಧ್ಯವಾದರೆ ಸೀಸ್ ಮಾಡ್ತೀವಿ. ಸಾರ್ವಜನಿಕರು ಕಷ್ಟದಲ್ಲಿರುವಾಗ ಈ ಏನು ಡಿಸ್ಟ್ರಿಬ್ಯೂಟರ್ಸ್ ಏನು ನಡೆಸ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಸಹಕರಿಸಬೇಕು. ಕಾಳಸಂತೆಗೆ ಸಿಲಿಂಡರ್ ಕಳಿಸಬಾರದು, ರೇಟು ದುಬಾರಿ ಮಾಡಬಾರದು. ಇವೆಲ್ಲ ಮಾಡಿದರೆ ಕ್ರಮ ಜರೂರಾಗಿ ತಗೊಳ್ತಾರೆ. ಸರ್, ಈಗ ಯುದ್ಧ ನಡೀತಿರೋದ್ರಿಂದ ಈಗ ಅಲ್ಲಿಂದ ಸಪ್ಲೈ ಕಡಿಮೆ ಇದೆ. ಆಲ್ಟರ್ನೇಟಿವ್ ಏನಿದೆ ಸರ್? ಆಲ್ಟರ್ನೇಟ್ ಇದರಲ್ಲಿ ಈ ಪ್ರಾಡಕ್ಟ್ಸ್ ಬೇರೆದಾದರೆ ಯಾರಾದರೂ ನಾವು ಮಾಡ್ಬೋದು. ಈ ಕರೋನಾ ಬಂತು, ಕರೋನಾಗೆ ನಾವು ಹೆಂಗೆ ಹ್ಯಾಂಡಲ್ ಮಾಡಿದ್ವಿ, ಯಾವ ರೀತಿ ದವಸ ಧಾನ್ಯಗಳು ಕೊಟ್ವಿ, ತರಕಾರಿವರೆಗೂ ಕೊಟ್ವಿ, ಎಲ್ಲ ಕೊಟ್ಟು ಎಸೆನ್ಸಿಯಲ್ ಆಗಿ ಅದು ನಾವು ಕೆಲಸ ಮಾಡಿದ್ವಿ. ಆ ರೀತಿ ಇದು ನಾವು ಮಾಡೋ ಅಂಥದ್ದು ಕೆಲಸ ಅಲ್ಲ ಅಂತ ನಾನು ಪದೇ ಪದೇ ಹೇಳ್ತೇನೆ. ದೇ ಹ್ಯಾವ್ ಟು ಫೈಂಡ್ ಔಟ್ ಎ ಸೊಲ್ಯೂಷನ್. ಹೋಪ್ಫುಲಿ ಈಗ ಮಾಡಲೇಬೇಕು, ಅವರು ಮಾಡ್ತಾರೆ ಅಂತ ಭಾವಿಸಿದ್ವಿ. ಈ ಆಟೋ ಚಾಲಕರನ್ನೇ ಗುರುತಿಸಿ ಅವರಿಗೆ ಈ ಥರದ್ದು ಈಗ ಕೊರೋನಾ ಸಂದರ್ಭದಲ್ಲಿ ಒಂದಷ್ಟು ಸಹಾಯ ಮಾಡೋದು ಅಂತ ಆಟೋ ಚಾಲಕರನ್ನೇ ಗುರುತಿಸಿ ಏನು ಸಮಸ್ಯೆ ಇದೆ ಅಟ್ಲೀಸ್ಟ್ ಆ ಕುಟುಂಬಕ್ಕೆ ನಾವು ನೆರವು ಕೊಡ್ಬೋದಾ? ಅದರ ಬಗ್ಗೆ ನಾವು ಮಾತಾಡ್ತೀವಿ. ನಾನು ಸಾಧ್ಯವಾದರೆ ಮಂತ್ರಿಗಳು ಮಾತಾಡ್ತೀನಿ ಇವತ್ತು. ವಾಟ್ ವಿಲ್ ಬಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅವ್ರಿಗೆ ನನ್ನ ಕಾಫಿನೇ ಏನು ಕೊಡ್ತೀನಿ. ವಾಣಿಜ್ಯ ಸಿಲಿಂಡರ್ನಲ್ಲಿ ಸುಧಾರಣೆಯಾಗಿದೆ ಅಂತೇಳಿ ಸ್ವತಃ ಸಚಿವ ಕೆಎಚ್ ಮುನಿಯಪ್ಪ ಅವರು ಆಟೋ ಗ್ಯಾಸ್ನಲ್ಲಿ ಸುಧಾರಣೆ ಆಗಿಲ್ಲ, ಆದ್ರೆ ವಾಣಿಜ್ಯ ಸಿಲಿಂಡರ್ನಲ್ಲಿ ಆಗಿದೆ ಅಂತ ಇಷ್ಟೊತ್ತು ಮಾತನಾಡಿರುವಂತಹ ಆಹಾರ ಸಚಿವರಾಗಿರುವಂತಹ ಕೆಎಚ್ ಮುನಿಯಪ್ಪ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾವು ಕೂಡ ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದೇವೆ, ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಆದಷ್ಟು ಬೇಗ ಈಡೇರಿಸಿ. ಆಟೋ ಗ್ಯಾಸ್ ಸಮಸ್ಯೆ ಇದ್ರೂ ಕೂಡ ಕೇಂದ್ರ ಬಗೆಹರಿಸಿಕೊಳ್ತಾ ಇಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಟೋ ಗ್ಯಾಸ್ ಬಳಕೆ ಮಾಡಲಾಗುತ್ತೆ, ಕ್ರಮ ತೆಗೆದುಕೊಳ್ಳಿ. ಕೇಂದ್ರ ಸಮಸ್ಯೆ ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ನಾಂದಿ ಹಾಡಬೇಕಾಗತ್ತೆ. ವಾಣಿಜ್ಯ ಸಿಲಿಂಡರ್ನಲ್ಲಿ ಸುಧಾರಣೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಕೆಎಚ್ ಮುನಿಯಪ್ಪ ಅವರ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ LPG ಸಮಸ್ಯೆ ಏನಿದೆ ಈಗಾಗಲೇ ಕೇಂದ್ರಕ್ಕೆ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅದನ್ನ ನೀವು ಹೆಗಲ ಮೇಲೆ ಹೊತ್ಕೊಳ್ಬೇಕಾಗಿದೆ. ಸಾಕಷ್ಟು ಜನ ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ದಿನವಿಡೀ ಅದನ್ನೇ ನಂಬ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಂತಹ ಕುಟುಂಬಗಳು ಈಗ ಕೆಲವೊಂದು ಕುಟುಂಬಗಳು ಬೀದಿ ಪಾಲಾಗುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಸೊ ಇದೆಲ್ಲವನ್ನ ಕೂಡ ನೀವು ಆದಷ್ಟು ಬೇಗ ಬಗೆಹರಿಸಿ ಅಂತ ಹೇಳಿ ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಆಹಾರ ಸಚಿವರಾಗಿರುವಂತಹ ಕೆಎಚ್ ಮುನಿಯಪ್ಪ ಅವರು ಮನವಿ ಮಾಡಿಕೊಂಡಿದ್ದಾರೆ.